ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ಸರಿ 5 ಜನ ಅಂದ್ರೆ ಯಾರ್ಯಾರು ಅಮ್ಮ? ಅದ್ರಲ್ಲೊಬ್ಳು ನಾನು. ನಿನ್ಗ್ಯಾಕೆ ಅಷ್ಟು ಕಾಳಜಿಯಿಂದ ಯಾಕೆ ಕೇಳ್ತಾ ಇದ್ಯಾ? ನಮಗ್ ಬೇಕಾದವ್ರನ್ನ ನಾವು ಕರಿತೀವಿ. ಮಿಕ್ಕದವ್ರ ಬಗ್ಗೆ ನಿನ್ಗ್ಯಾಕೆ? ನಿನ್ ಬಾಗಿನ ನೀನ್ ತಗೊಂಡ್ ಹೋಗೋ, ಸರಿ ಅಲ್ವಾ ಉಮಾ? ಅದು ನಾನು ಈ ಮನೆಯೊಳೆ ಅಲ್ವಾ, ಏನೋ ಸಹಾಯ ಮಾಡೋಣ ಅಂತ ಕೇಳ್ದೆ. ಹೊರ್ಗಿನವ್ರು ಬಂದ್ ಸಹಾಯ ಮಾಡ್ತಾರಾ? ಹೊರ್ಗಿನವ್ರು ಸುಮ್ನೆ ಬರ್ತಾರೆ, ಸಹಾಯ ಮಾಡಲ್ಲ. ಹೇಳು ಉಮಾ, ಯಾರ್ಯಾರನ್ನ ಕರೆದಿದ್ಯಾ? ಶೋಭಾ ಅಕ್ಕನ್ನ, ಗಂಗಾ ಮತ್ತೆ ಅವ್ರ ಮನೆ ಪಕ್ಕ ಇರೋ ಲಕ್ಷ್ಮಿ ಅವ್ರನ್ನ, ಭಾರತಮ್ಮನು ಕೂಡ. ಲಕ್ಷ್ಮಿನ್ ಕರೆದಿದ್ಯಾ? ಆ ಬಡ್ಡಿ ವ್ಯಾಪಾರಿ ಹೆಂಡ್ತಿನ? ಅಯ್ಯೋಯ್ಯೋ, ಏನ್ ಭಾಮ, ನಿಂಗ್ ತುಂಬಾ ಅಸೂಯೆ ಇದೆ ಅನ್ಸತ್ತೆ. ಅಯ್ಯೋ, ಅಂದ್ರೆ ಗಂಗಾ ಭಾರತಮ್ಮ ಇವರೆಲ್ಲ ಪರವಾಗಿಲ್ಲ, ಆದ್ರೆ ಲಕ್ಷ್ಮಿ ಬರ್ತಾಳೆ ಅಂದ್ರೆ ಸುಮ್ನೆನಾ? ಏರ್ಪಾಟೆಲ್ಲ ಅದ್ದೂರಿಯಾಗಿರ್ಬೇಕಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಅವಳು ಶ್ರೀಮಂತಿ ಆದ್ರೇನು, ನಮ್ ಯೋಗ್ಯತೆಗ್ ತಕ್ಕಂತೆ ನಾವ್ ಮಾಡ್ತೀವಿ. ಮಾವಿನಕಾಯಿ ಸಾರು, ಚಟ್ನಿ ಮಾಡ್ತೀವಿ. ಮುತ್ತೈದರಿಗೆ ಬಾಗಿನ ಕೊಡೋದಿಕ್ಕೆ ಇಷ್ಟ ಮಾಡಿದ್ರೆ ಸಾಕಲ್ವಾ? ಅದಲ್ಲ, ಅಂದ್ರೆ ಶ್ರೀಮಂತರನ್ನ ಕರೆದ್ರೆ ಅದ್ದೂರಿಯಾಗಿ ಮಾಡ್ಬೇಕು ಅಲ್ವಾ? ಅದಕ್ಕೆ ಕೇಳ್ದೆ. ನೀನೇನು ಸಹಾಯ ಮಾಡೋ ಅಗತ್ಯ ಇಲ್ಲ. 5 ಜನ ಖಂಡಿತ ಬರ್ತಾರೆ. ಸ್ವಲ್ಪ ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಸರಿ ಹೋಗತ್ತೆ. ನಮ್ಮ ಉಮಾ ಕೈಗುಣ ಏನ್ ಮಾಡಿದ್ರು ರುಚಿಯಾಗೇ ಇರುತ್ತೆ. ಏನ್ ದೊಡ್ಡಮ್ಮ ನೀವು, ನೀವ್ ಯಾವಾಗ ನೋಡಿದ್ರು ಉಮಾನ ಹೊಗಳದೇ ಆಯ್ತು. ನನ್ ದುರದೃಷ್ಟ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಅತ್ತೆ ಇಲ್ಲ. ಈಗ ನನ್ನನ್ ಯಾರು ಹೊಗಳ್ತಾರೆ? ನಾನ್ ನಿಮಗ್ ಸಹಾಯ ಮಾಡೋಕೆ ಅಂತಾನೆ ಬಂದೆ, ಆದ್ರೆ ನೀವ್ ಅನ್ಯಾಯವಾಗಿ ನನ್ ಮೇಲೆ ಕೋಪ ಮಾಡ್ಕೋತಿದ್ದೀರಾ. ಅಯ್ಯೋ ಅದ್ಗೆ ಆತರ ಎಲ್ಲ ಏನಿಲ್ಲ ಅದ್ಗೆ. ಹೌದು ಕಣೆ ಭಾಮ, ನೀನ್ ಯಾಕೆ ಹೀಗ್ ಕಣ್ಣೀರ್ ಹಾಕ್ತಿದ್ಯಾ? ಸರಿ, ನಂಗ್ ಹೇಳು, ಏನ್ ಸಹಾಯ ಮಾಡ್ತೀಯಾ? ಉಮಾ, ಕೆಂಪು ಮೆಣಸಿನ್ಕಾಯಿ ತಗೊಂಡ್ ಬಾ, ಕುಟ್ತಾಳೆ. ಮೆಣಸಿನ್ಕಾಯ? ಯಾಕೇನಾಯ್ತು? ಇಲ್ಲ ಇಲ್ಲ, ಇದ್ರಲ್ಲಿ ಭಯ ಪಡೋದಕ್ಕೇನಿದೆ? ಖಾರ ಯಾವಾಗ ಬೇಕಾದ್ರೂ ತಯಾರು ಮಾಡ್ಕೋಬಹುದು. ನಾನು ನಾಳೆ ಪೂಜೆಗೆ ಸಹಾಯ ಮಾಡೋಕೆ ಅಂತ ಬಂದೆ. ಸರಿ, ನಾನೊಂದ್ ಕೆಲ್ಸ ಮಾಡ್ತೀನಿ. ಮಾವಿನಕಾಯಿ ಸಾರು, ಉಪ್ಪಿನಕಾಯಿ ಮಾಡೋಕೆ ಮಾವಿನಕಾಯಿ ತರಿಸ್ತೀನಿ. ಅದು ಹಾಗಲ್ಲ. ನೀವು ಬೇಡ ಅಂದ್ರೆ ನಾನ್ ಬಿಡಲ್ಲ. ನಾಳೆ ನಾನು ಮಾವಿನಕಾಯಿ ತರಿಸ್ತೀನಿ, ನಾನ್ ತರ್ತೀನಿ. ನೀವ್ ಹೊರಗೆಲ್ಲೂ ತಗೋಬೇಡಿ, ನಿಮ್ಮೇಲೆ ಆಣೆ. ಸರಿ ಭಾಮ, ತಗೊಂಡ್ ಬಾ. ಮಾವಿನಕಾಯಿ ನೀನೇ ತಗೊಂಡ್ ಬಾ, ಅದಕ್ಕೆಲ್ಲ ಯಾಕೆ ಆಣೆ ಮಾಡ್ತೀಯಾ? ನೀನ್ ಸಮಯಕ್ ಸರಿಯಾಗಿ ತಗೊಂಡ್ ಬರ್ಲಿಲ್ಲ ಅಂದ್ರೆ ಮಾವಿನಕಾಯಿ ಸಾರು ಮಾಡಕ್ಕೂ ಆಗಲ್ಲ, ಮಾವಿನಕಾಯಿ ಚಟ್ನಿನೂ ಮಾಡಕ್ಕಾಗಲ್ಲ. ಭಾರತಿ, ಈ ನೀರ್ ನಾನ್ ತಗೋತೀನಿ, ನೀನ್ ಮತ್ತೆ ತೋಡ್ಕೊ. ನಾನ್ ಸ್ವಲ್ಪ ಬೇಗ ಹೋಗ್ಬೇಕು. ಆಹಾ ಸಕ್ಕು. ಭಾರತೀಯತೆ, ನಾಳೆ ಅಮ್ಮ ಗುಡಿಲಿ 5 ಜನ ಮುತ್ತೈದರಿಗೆ ಬಾಗಿನ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮನ್ನ ಆಹ್ವಾನ ಮಾಡಕ್ ಬಂದೆ, ತಪ್ಪದೆ ಬರ್ಬೇಕು. ಬರ್ದೇ ಹೇಗಿರಕ್ಕಾಗತ್ತೆ? ತಪ್ಪದೆ ಬರ್ತೀನಿ. ನಮ್ಮಿಂದ ನೀವು ತುಂಬಾ ತೊಂದ್ರೆ ಅನುಭವಿಸಿದ್ರಿ, ಆದ್ರೂ ಕೋಪ ಮಾಡ್ಕೊಳ್ದೆ ಕರೀತಿದ್ದೀರಾ. ನಾನ್ ಬರ್ತೀನಿ. ಭಾರತಿ ಅತ್ತೆ ನೀರ್ ತಗೊಂಡ್ ಹೋಗ್ತಿದ್ದಾರೆ. ಪಾಪ ಭಾರತಿ ಅತ್ತೆ ತುಂಬಾ ಕಷ್ಟಪಟ್ಟು ಬಾವಿಯಿಂದ ನೀರ್ ತೋಡಿದ್ದಾರೆ. ಪಾಂಡು, ನೀನ್ ತುಂಬಾ ಬುದ್ಧಿವಂತ. ಸಕ್ಕು, ನಿನ್ ತಮ್ಮ ಗೋಕುಲದ ತುಂಟ ಕೃಷ್ಣನ್ ತರ ಇದ್ದಾನೆ. ಕೃಷ್ಣ ಗೋಕುಲದಲ್ಲಿ ಮಡಕೆ ಹೊಡೆದಾಕಿದ್ರೆ ಇವನಿಲ್ಲಿ. ಇವನು ತಪ್ಪು ಮಾಡಿದ್ರೆ ಸುಮ್ನಿರೋದಿಲ್ಲ. ನಾನು ಗಂಗಾ ಅತ್ತೆ ಹತ್ರ ಹೋಗ್ತಾ ಇದೀನಿ,